MDILಗೆ ಸ್ವಾಗತ. HIV ಹೇಗೆ ಬರುತ್ತೆ, ಏಡ್ಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ತುಂಬ ಕೇಳಿದ್ದೀವಿ. ಅದರ ಬಗ್ಗೆ ಮತ್ತೆ ತಿಳ್ಕೊಳ್ಳೋಣ ಡಾಕ್ಟರ್ ಗ್ಲೋರಿ ಆಶಾ ಫೌಂಡೇಶನಿಂದ. ಭಾರತದಲ್ಲಿನ HIV ಪೇಷಂಟ್ಸ್ನಲ್ಲಿ 87% ಜನಕ್ಕೆ ಲೈಂಗಿಕ ಸಂಪರ್ಕದಿಂದ ಬಂದಿರೋದು. ಮತ್ತು ರಕ್ತದಿಂದ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಥವಾ ಡ್ರಗ್ ತಗೊಳ್ಳೋಕ್ಕೆ ಉಪಯೋಗಿಸಿರೋ ಸಿರಿಂಜ್ ಬಳಕೆಯಿಂದ ಬಂದಿರ್ಬೋದು. ಮತ್ತು ಗರ್ಭಿಣಿ ಹೆಂಗಸಿಂದ ಅವಳ ನವಜಾತ ಶಿಶುಗೆ. ಒಬ್ಬ ಹೆಂಗಸು HIV ಪಾಸಿಟಿವ್ ಆಗಿದ್ದು ಗರ್ಭಿಣಿಯಾಗಿದ್ದರೆ ಅವಳಿಂದ ಮಗುಗೆ ಈ ಇನ್ಫೆಕ್ಷನ್ 25% 45% ಬರೋ ಸಾಧ್ಯತೆ ಇದೆ. ಒಬ್ಬ ವ್ಯಕ್ತಿಗೆ HIV ಸೋಂಕು ತಗುಲಿದಾಗ ಆಗಲೇ ಅವರು ಏಜ್ ಸ್ಟೇಜ್ನಲ್ಲಿ ಇರೋದಿಲ್ಲ. ಆ ವ್ಯಕ್ತಿಗೆ ಇನ್ಫೆಕ್ಷನ್ ಆಗಿರ್ಬೋದು, HIV ಆ್ಯಂಟಿಬಾಡಿ ಟೆಸ್ಟ್ ಪಾಸಿಟಿವ್ ಆಗಿರ್ಬೋದು ಕೂಡ. ಆದರೆ ಗಮನಾರ್ಹ ಸಮಯದವರೆಗೂ ಅವರು ಆರೋಗ್ಯವಾಗೇ ಇರ್ತಾರೆ. ಒಬ್ಬ ವ್ಯಕ್ತಿಗೆ ಏಡ್ಸ್ ಇದೆ ಅಂತ ಅವ್ರ CD4 ಕೌಂಟ್ 200ಕ್ಕಿಂತ ಕಡಿಮೆ ಇದ್ದಾಗಷ್ಟೇ ಹೇಳ್ತೀವಿ. ಆರೋಗ್ಯವಂತ ಶರೀರದಲ್ಲಿ 500ರಿಂದ 1500 ಸೆಲ್ಸ್ ರಕ್ತದ ಪ್ರತಿ ಕ್ಯೂಬಿಕ್ ಮಿಲಿಮೀಟರ್ನಲ್ಲಿ ಇರುತ್ತೆ. ಆ ನಾರ್ಮಲ್ ರೇಂಜ್ನಿಂದ 200ಕ್ಕಿಂತ ಕಡಿಮೆ ಆಗೋಕ್ಕೆ ಸಮಯ ಹಿಡಿಯುತ್ತೆ. CD4 ಕೌಂಟ್ ಅಂದರೆ ಏನು ಡಾಕ್ಟರ್? CD4 ಸೆಲ್ಸ್ ಮನುಷ್ಯನ ದೇಹಕ್ಕೆ ಇನ್ಫೆಕ್ಷನ್ಸ್ಗೆ ಹೋರಾಡೋ ಇಮ್ಯುನಿಟಿ ಕೊಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಆದರೆ ಈ ರೋಗದಲ್ಲಿ ಆ ಇಮ್ಯೂನ್ ಸೆಲ್ಲೇ ವೈರಸ್ಸಿಂದ ಇನ್ಫೆಕ್ಟ್ ಆಗಿರುತ್ತೆ. ಸೊ ಒಬ್ಬ ವ್ಯಕ್ತಿಗೆ 200ಕ್ಕಿಂತ ಕಡಿಮೆ CD4 ಕೌಂಟ್ ಇದ್ದು ಅದ್ರ ಜೊತೆಯಲ್ಲಿ 1 ಅಥವಾ ಹೆಚ್ಚು ಇನ್ಫೆಕ್ಷನ್ಸ್ ಆಗಿದ್ದರೆ ಆಗ ನಾವು ಅದನ್ನು ಏಡ್ಸ್ ಅಂತ ಕರಿತೀವಿ. ಸೊ ದೇಹದಲ್ಲಿನ ಇಮ್ಯೂನ್ ಸೆಲ್ಸ್ ನಾರ್ಮಲ್ ರೇಂಜಲ್ಲಿ ಇದ್ದಾಗ ಹೊರಗಡೆಯಿಂದ ತಗುಲೋ ಸೋಂಕುಗಳನ್ನು ಹೋರಾಡೋ ಶಕ್ತಿ ದೇಹಕ್ಕೆ ಇನ್ನೂ ಇರುತ್ತೆ. ಆದರೆ ಸಮಯದ ಜೊತೆ ಈ ವೈರಸ್ ಬೇರೆ ಬೇರೆ CD4 ಸೆಲ್ಸ್ನ ಆಕ್ರಮಣ ಮಾಡೋಕ್ಕೆ ಶುರು ಮಾಡಿದಾಗ ಸೆಲ್ಸ್ ಸಂಖ್ಯೆ ಕಡಿಮೆ ಆಗುತ್ತೆ. ಆಗ ದೇಹಕ್ಕೆ ಹೋರಾಡೋ ಶಕ್ತಿ ಹೊರಟೋಗುತ್ತೆ. ಆಗ ಆ ವ್ಯಕ್ತಿ ಬೇರೆ ಬೇರೆ ಥರದ ಸೋಂಕುಗಳಿಗೆ ತುತ್ತಾಗ್ತಾನೆ. ಸೊ CD4 ಕೌಂಟ್ ಪರೀಕ್ಷೆಯ ಮೂಲಕ ವ್ಯಕ್ತಿಯ HIV ಸೋಂಕನ್ನು ನಾವು ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತೀವಿ. ಒಳ್ಳೆ ಮಾಹಿತಿಗಳು ಅವು. HIV ಅಂದರೆ ಏನು, ಹೇಗೆ ಸೋಂಕು ಹರಡುತ್ತೆ, ಏಡ್ಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ. ಥ್ಯಾಂಕ್ ಯು ಡಾಕ್ಟರ್ ಗ್ಲೋರಿ. MDIL ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ನಿಮಗೂ.